ಸೊ ಗಾಯ್ಸ್ ನೋಡ್ರಿ ಶಾದಿಪುರ್ನಾಗ ಊಟ ಮಾಡ್ಕೊಂಡ್ ಕಿಸಿಂದು ಇಲ್ಲಿ ನಮ್ ಪಯಣ ಸ್ಟಾರ್ಟ್ ಆಗ್ಲತ್ತದ್ರಿ. ಅದು ಎಲ್ಲಿಗಪ್ಪ ಅಂತಂದ್ರ ಇಲ್ರಿ ಕೆಂಪು ಕೆರೆ ಅಂತ ಒಂದು ಲಾಲ್ ತಲಾಬ್ ಅದ್ರಿ. ಆ ಒಂದು ಪ್ಲೇಸಿಗೆ ನಾವ್ ಹೋಗ್ಲತ್ತೀವ್ರಿ. ಅಲ್ಲಿಗೆ ಯಾಕಪ್ಪ ಅಂತಂದ್ರ ಇಲ್ರಿ ಹೈದರಾಬಾದ್ ನಿಜಾಮೂರ್ ಕಾಲದಾಗ ಏನಾದ್ರಿ ಅಲ್ಲಿ ಆನೆಗಳಿಗೆ ಪಳಗಿಸಿ ತಂದ ಕಿಸಿಂದು ಅಲ್ಲಿ ಮೈ ತೊಳಿತಿರಂತ ಮತ್ತ ಹಂಗೆ ನೀರ್ ಕುಡಿಲಕ್ಕದು ಕರ್ಕೊಂಡ್ ಬರ್ತಿರಂತ್ರಿ. ಆ ಒಂದು ಪ್ಲೇಸಿಗೆ ಹೋಗ್ಲತ್ತೀವ್ರಿ. ಇವಾಗ ಶಾದಿಪುರ್ನಾಗ ಇದೀವ್ರಿ. ಸೊ ಮುಂದ ಅಣ್ಣೋರ್ ಅದು ಹೋಗ್ಲತ್ತಾರ ನೋಡ್ರಿ. ಶಾದಿಪುರ್ ಥಾಂಡದಾಗ ನಿಂತೀವಿ. ಇಲ್ಲಿ ಯಾಕಪ್ಪ ಅಂತಂದ್ರ ಇಲ್ರಿ ಸಂಚಾರಿ ಸಂಗಮೇಶ್ ಅಣ್ಣವರು ಹಾಲ್ ತಗೋಲತ್ತಾರಿ. ಯಾಕಪ್ಪ ಅಂದ್ರ ಇಲ್ರಿ ಮುಂದ ನಾವೆಲ್ಲನ ಸ್ಟೇ ಮಾಡಿದಿವಪ್ಪ ಅಂತಂದ್ರ ಚಾಯ್ ಮಾಡ್ಕೊಂಡ್ ಕುಡಿಯೋ ಸಲುವಾಗಿ. ಗಾಯ್ಸ್ ನೋಡ್ರಿ ಲಾಲ್ ತಲಾಬಿಗ್ ಹೋಗುವಂತ ರಸ್ತೆ ಹಂಗದ, ಪೂರಾ ಕೆಸರ್ ಅದ. ಈಗ ನೋಡ್ರಿ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗ್ತದ. ಫುಲ್ ಆಫ್ ರೋಡಿಂಗ್ ಇರ್ತದ ಫಾರೆಸ್ಟ್ ನಾಗ. ಪೂರಾ ನೋಡ್ರಿ ಕೆಂಪು ನೀರ್ ಆಗ್ಬಿಟ್ಟದೆಲ್ಲ, ಕೆಂಪ್ ಮಣ್ಣದಲ್ಲ. ಸೊ ಹಂಗಾಗಿ ಏನದ ಕೆಂಪ್ ನೀರ್ ಆಗ್ಬಿಟ್ಟದ. ನೋಡಿದ್ರ ಸೇಮ್ ಚಾಯ್ ಫೀಲ್ ಆಗ್ಲತ್ತ, ಚಾಯ್ ಕಲರ್ ಆಗ್ಯದ. ಮುಂದೆಲ್ಲ ಅಣ್ಣವ್ರು ಹೋಗ್ಲತ್ತಾರ. ಅವರು ಏನ್ ದೊಡ್ಡ ಬೈಕ್ ಅವ, ನಡೀತದ ಹೆಂಗ್ ಬೇಕಂಗ್ ನುಗ್ಗಿಸ್ತಾರ. ಬಟ್ ನಮ್ ಬೈಕ್ ಏನದ ಸ್ವಲ್ಪ ಹಳ್ಳಗ್ ಹೋಗ್ಬೇಕಾಯ್ತದ. ಪೂರಾ ಫುಲ್ ಅಡ್ವೆಂಚರ್ ಅದ ರೀ ಇನ್ನ ಮುಂದು. ನಮ್ ಫಾಲೋವರ್ಸ್ ಕೂಡ ಒಬ್ರು ಹೇಳಿರು ಈ ಒಂದು ಪ್ಲೇಸ್ ವಿಡಿಯೋ ಮಾಡ್ರಿ ಅಂತ ಕೇಸಿಂದು ಬಹಳ ದಿನಗಳ ಹಿಂದು. ಬಟ್ ಆಗಿದ್ದಿಲ್ಲ. ಇವಾಗ ಏನಾದ್ರಿ ಹೋಗ್ಲತ್ತೀನಿ. ಅಂಡ್ ನೀವು ಕೂಡ ನೋಡ್ರಿ ಕೆಂಪು ಕೆರೆ ಲಾಲ್ ತಲಾಬ್ ಹೆಂಗದ ಅಂತ ಕೇಸಿಂದು. ಇಷ್ಟ ಆಯ್ತಪ್ಪ ಅಂದ್ರ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಕ್ ಹೋಗ್ಬೇಡ್ರಿ ಗಾಯ್ಸ್. ನೋಡ್ರಿ ಗಾಯ್ಸ್ ಫಾರೆಸ್ಟ್ ನಾಗ ಎಂಟ್ರಿ ಆದ ತಕ್ಷಣ ಏನದ ಮಳೆ ಹೊಂಟದ ನೋಡ್ರಿ. ಫುಲ್ ಮಾನ್ಸೂನ್ ರೈಡ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಈ ಬ್ಲಾಗ್ ನೋಡತ್ತೀರಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ತದ. ಸೊ ಇಲ್ಲೇ ನೋಡ್ರಿ ಸೈಡಿಗೆ ಅಣ್ಣವ್ರು ಗಾಡಿ ಹಾಕ್ಬಿಟ್ಟಾರ, ನಾವು ಬಿ ಸೈಡಿಗೆ ಹಾಕಿವಿ. ಮಳೆ ಹೊಂಟದ ನೋಡ್ರಿ, ಎಷ್ಟು ಮಸ್ತ್ ಕಾಣತ್ತದ್ರಿ ವೆದರ್. ಗಾಯ್ಸ್ ನೋಡ್ರಿ ಸ್ವಲ್ಪ ನಂದು ಕ್ಯಾಮ್ರಾ ಆಂಗಲ್ ಏನದ ಚೇಂಜ್ ಮಾಡೀನ್ರಿ. ಮೊದಲು ಏನದ ಹೆಲ್ಮೆಟಿಂಗ್ ಮೌಂಟ್ ಮಾಡಿಂದಿತ್ತು, ಇವಾಗ ಏನದ ಎದುರುಗಡೆ ಬೈಕಿಂಗ್ ಮೌಂಟ್ ಮಾಡೀನ್ರಿ. ಸ್ವಲ್ಪ ಆಂಗಲ್ ಚೇಂಜ್ ಮಾಡಿದ್ರೆ ಹೆಂಗ್ ಕಾಣತ್ತದಪ್ಪ ಫಾರೆಸ್ಟ್ನಾಗ ಅಂತ ಕಿಸಿಂದು. ಸೊ ನೋಡ್ರಿಗ ಈ ರೀತಿ ಕಾಣತ್ತದ. ಮುಂದೆ ನೋಡ್ರಿಗ ನೀರೆಲ್ಲ ಎಷ್ಟು ಗನ ಅದ, ಪೂರಾ ಫುಲ್ ಕೆಸರ್ ಅದ ರೀ. ಕೆಂಪು ಕೆರೆಗೆ ಹೋಗುವಂತ ರಸ್ತೆ ಅದ ನೋಡ್ರಿ ಇದು ಲಾಲ್ ತಲಾಬಿಗೆ. ಎದುರು ಅಣ್ಣೂರ್ ನಿಂತಾರ ವಿಡಿಯೋ ಶೂಟ್ ಮಾಡ್ಕೋತ. ಎಲ್ಲ ಅಣ್ಣೂರು ವೇಟ್ ಮಾಡ್ಲತ್ತಾರಿ ಗೈಸ್ ಬರೋ ಸಲುವಾಗಿ. ಮಳಿ ಬಂತಲ್ಲ ಪೂರಾ ನೀರ್ ನಿಂತು ಬಿಟ್ಟಾವ ರೋಡ್ ಮೇಲೆಲ್ಲ. ನೋಡ್ರಿ ಮತ್ತ ಮುಂದಕ್ಕೂ ಪಯಣ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡ್ರಿ ಮುಂದೆಲ್ಲ ಮಳಿ ಬಂದದಲ್ಲ, ಪೂರಾ ಬೈಕ್ಗಳೆಲ್ಲ ಸ್ಕಿಡ್ ಆಗ್ಲತ್ತವ್ರಿ ಗೈಸ್. ಒಂದ್ ಅಣ್ಣೂರು ದೊಡ್ಡ ಬೈಕ್ಗಳವ ಹೊಡ್ಕೊಂಡು ಹೋಗ್ಲತ್ತಾರ. ಇಲ್ಲಿ ನೋಡ್ರಿ ನೀರು ಎಲ್ಲ ಎಷ್ಟು ಮಸ್ತ್ ಕಾಣತ್ತದ ನೇಚರ್ ಅಂತಂದರು. ಮಾನ್ಸೂನ್ನಾಗ ಇಂಥ ಪ್ಲೇಸ್ಗಳು ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದ್ರಿ ಗೈಸ್. ನೋಡ್ರಿ ಎಷ್ಟು ಮಸ್ತ್ ಅದ ಸುತ್ತಮುತ್ತಲ. ನೀರು ನೋಡ್ರಿ ಎಷ್ಟು ಗನ ನಿಂತದ. ಈಗ ಮಳಿ ಬಂತಲ್ಲ, ಒಂದು 15 ನಿಮಿಷ ಬಿ ಬಂದಿಲ್ಲ ಖರೆ ಪೂರಾ ನೀರು ನಿಂತು ಬಿಟ್ಟವ್ರಿ. ಇಲ್ಲಿ ನೋಡ್ರಿ ಈಗ ಬೈಕ್ಗಳು ಸ್ಕೆಡ್ ಆಗ್ಲತ್ತ ಒಂದ್ ಕೇಸಿಂದ ನಿಂತು ಬಿಟ್ಟಾರ ಅಣ್ಣವ್ರಿಬ್ರು. ಅಣ್ಣವ್ರು ನುಗ್ಗಿಸ್ಕೊಂಡು ಎಲ್ಲತ್ತವ್ರು ಅನ್ಪ್ಲಾನೆಡ್ ಕನ್ನಡಿಗ ಅಣ್ಣವ್ರು. ಇಲ್ಲಿ ನೋಡ್ರಿ ಈಗ ಸುಂದರ್ ಅಣ್ಣವ್ರಿಗೆ ತೆಗ್ಗಿನಾಗ ಒಯ್ಚಿಗೆ ಹಾಕ್ಯಾರ. ಅಂದ್ರೂ ಏನದದು ಎಕ್ಸ್ಪಲ್ಸ್ ಅದ ಬೈಕು, ಅದ್ರಾಗಿಂದ ಏನು ತೆಕ್ಕೊಂಡು ಹೋಗ್ಬಿಡ್ತಾರ. ಅದೇನು ಸಿಗಿ ಬೀಳೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಅಡ್ವೆಂಚರ್ ಬೈಕ್ ಅದ್ರಿ ಅದು. ನೋಡ್ರಿ ಗಾಯ್ಸ್ ಎಲ್ಲ ಬೈಕ್ಗಳು ಸ್ಕಿಡ್ ಆಗ್ಲತ್ತ ಒಂದ್ ಕೇಸಿಂದು. ಎಲ್ಲ ರೂಟ್ಗಳು ಚೇಂಜ್ ಮಾಡಿ ಹೋಗ್ಲತ್ತಾರ, ಹೆಂಗ್ ಸಿಕ್ಕಂಗೆ ನುಗ್ಗಿಸ್ಲತ್ತಾರ ಫಾರೆಸ್ಟ್ನಾಗ. ನೋಡ್ರಿ ಅಣ್ಣವ್ರು ಆ ಕಡೆಯಿಂದ ಹೋಗ್ಲತ್ತಾರ, ಇವರಿಗೆ ಈ ಸೈಡಿಂದ ಹೊಂಟ್ರು ನೋಡ್ರಿ. ಮತ್ತೆ ಲೆಫ್ಟ್ ಸೈಡಿಂದಿಗೆ ರೈಟಿಗೆ ಇದ್ದಿದ್ದವ್ರು. ಪೂರಾ ಫುಲ್ ಮಜಾ ಹೊಂಟದ್ರಿ ಅಲ್ಲಿ ನೋಡ್ರಿ. ಬೈಕ್ಗಳು ಹೆಂಗ್ ಸ್ಕಿಡ್ ಆಗ್ಲತ್ತವಪ್ಪ ಅಂತಂದರು. ಬಿದ್ದಿ ಅಂದ್ರೆ ಆಯ್ತು. ಇಲ್ಲಿ ನೋಡ್ರಿ ಸಂಚಾರಿ ಸಂಗಮೇಶ್ ಅಣ್ಣವರು ಬೈಕ್ ಹಾಕೊಂಡೇ ನಿಂತು ಬಿಟ್ಟಾರ ಆಲ್ರೆಡಿ. ವೈರ್ ಅದ ಕ್ಯಾಮ್ರದು ತೆಗೆದ ಕೇಸಿಂದ ಹೋಗಮ್ರಿ ಬೈಕ್ ಎಬ್ಬಿಸ್ಲಾಕ. ಅಣ್ಣವ್ರು ಪೂರಾ ಮುಂದಾರ ಅನ್ಪ್ಲಾನೆಡ್ ಕನ್ನಡಿಗ ಅಣ್ಣವರು. ಸಂಚಾರಿ ಸಂಗಮೇಶ್ ಅಣ್ಣವ್ರದು ಬೈಕ್ ಸ್ಕಿಡ್ ಆಗಿ ಕೇಸಿಂದ ಬಿದ್ದ್ಬಿಟ್ಟದ್ರಿ. ಪೂರಾ ಜರಗ್ಲತ್ತವ, ಟೈರ್ಗಳೆಲ್ಲ ಸ್ಲಿಪ್ ಆಗ್ಲತ್ತವ. ಅಣ್ಣವರೆಲ್ಲ ಹೊಂಟಾರ ನೋಡ್ರಿ ಅಲ್ಲಿಂದಿಗೆ ಓಡೋಡಿ. ಎದ್ದತ್ತು ಅಣ್ಣವ್ರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ನೋಡ್ರಿ ಗಾಯ್ಸ್ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯ್ತು. ಎಲ್ಲ ಬೈಕ್ಗೆಲ್ಲ ಎಬ್ಬಿಸ್ಕೊಂಡು ಕೇಸಿಂದು ತೊಗೊಂಡು ಕೇಸಿಂದ ಹೋಗ್ಲತ್ತೀವ್ರಿ. ಅಣ್ಣವರೆಲ್ಲ ಮುಂದೆ ಹೋಗ್ಬಿಟ್ಟಾರ, ನಾನೇ ಹಿಂದಿದ್ದೀನಿ. ಯಾಕಂದ್ರೆ ಎಲ್ಲ ಸ್ಕಿಡ್ ಆಗ್ಲತ್ತವಲ್ಲ, ಸೊ ಹಂಗಾಗಿ ಏನದ ಆರಾಮ್ಸೆ ಹಳ್ಳು ಹೋಗ್ಲತ್ತೀನಿ. ಮತ್ತೆ ಸ್ಟಾಪ್ ಮಾಡಿದ್ರು ನೋಡ್ರಿ. ಅಲ್ಲಿ ಏನೋ ಒಂದು ಕಟ್ಗೆ ಬಿದ್ದದ, ಸೊ ಅದು ಏನದ ಟೈರ್ ಸ್ಕಿಡ್ ಮಾಡತ್ತದ. ಹಂಗಾಗಿ ಕೇಸಿಂದ ಅಣ್ಣವ್ರು ನಿಂತಾರ. ಅಲ್ಲಿ ನೋಡಿ ಸ್ಟ್ರೇಟ್ ಇದ್ದವರಿಗೆ ತಂದು ಹಚ್ಬಿಟ್ಟಾರ ಗಾಡಿ. ಅಂದ್ರ ಬಿ ನಾವು ನುಗ್ಸಮ್ರಿ, ಹಂಗೆ ಏನಾಗಲ್ಲ. ಇಲ್ಲಿ ನೋಡ್ರಿ ಬೈಕ್ ಟೈರ್ ಹೆಂಗೆ ಸ್ಕಿಡ್ ಆಗ್ಲತ್ತ ನೋಡ್ರಿ ಗಾಯ್ಸ್.
ಅನ್ನೋರ್ದು ಅಂತೂ ತೆಕ್ಕೊಂಡು ಹೋದರು ಬೈಕು. ನಾವು ಇಲ್ಲಿಂದೇ ನುಗ್ಸಮ್ರಿ. ಅವರು ನೀರಾಗ ಹೋಗಿರಲ್ಲ, ಹಂಗಾಗಿ ಸ್ವಲ್ಪ ಇದಾಗ್ಯದ. ನಾವೇನಂದ ಪೂರಾ ಒನ್ ಸೈಡ್ಲಿಂದ ಹೋಗ್ಲತ್ತೀವ್ರಿ ನೋಡ್ರಿ. ಮತ್ತು ಅಣ್ಣವ್ರ ಬೈಕು ಸ್ಕಿಡ್ ಹಾಕಿಸಿಂದ ಹಂಗೆ ನಿಂತ್ಬಿಟ್ಟದ ನಡ್ಬರ್ಕು. ಇಲ್ಲಿ ನೋಡ್ರಿಗೆ ಟೈರ್ಗಳು ಹೆಂಗೆ ತಿರ್ಗ್ಲತ್ತ ನೋಡ್ರಿ. ಅಣ್ಣವ್ರು ನೋಡ್ರಿ ಲೆಫ್ಟ್ ಸೈಡಿಗೆ ನೋಡ್ರಿಗೆ ಹೆಂಗೆ ಹೊಂಟಾರ ನೋಡ್ರಿಗೆ, ಪೂರಾ ಒಳಗಿನ ತೊಗೊಂಡು ಹೊಂಟಾರ. ಈ ಕೆಸರಾಗ ಬಂದು ಕೇಸಿಂದ ಸಿಗಿ ಬೀಳೋದೇ ಬ್ಯಾಡ ಅಂತ ಕೇಸಿಂದು ಅವ್ರು ಭೀ ರೈಟಿಗೆ ಹಾಕ್ದ್ರು ನೋಡ್ರಿ. ಈ ಸೆಂಟರ್ನ ಒಬ್ಬನೇ ಇದ್ದೀನಿ, ಬಟ್ ನಾನು ಸೇಫ್ ಹಾಕಿಸಿಂದೆ ತೊಗೊಂಡು ಹೋಗ್ಲತ್ತೀನಿ ರೀ ಬೈಕು. ಆ ಸೈಡಿಂದ ಹೋದ್ರೆ ಸ್ಕಿಡ್ ಆಗ್ತಾವ ಅಂತ ಕೇಸಿಂದು. ನೋಡ್ರಿ ಹೊತ್ತಿನ ಗಡ್ಡಿ ಅದು ನೋಡ್ರಿಗೆ ಬಾಜು. ನಂದು ನೋಡ್ರಿ ಅಣ್ಣೂರಿಗೆ ಲೆಫ್ಟ್ ಸೈಡಿಗೆ ಪೂರಾ ಜಂಗಲ್ನಾಗಿಂದೇ ನುಗ್ಗಿಸ್ಲತ್ತಾರ ಅಣ್ಣವ್ರು. ಈ ಮಣ್ಣಾಗ ಕೆಸರಾಗ ಹೋಗಿ ಕೇಸಿಂದ ಸಿಗಿ ಬೀಳೋದು ಬ್ಯಾಡ ಅಂತ ಕೇಸಿಂದು ನಾವು ಭೀ ಏನದ ಒಂದು ಸೈಡ್ಲಿಂದೇ ಒಯ್ಲತ್ತೀವ್ರಿ. ಹಂಗಾಗಿ ಏನದ ನಮ್ಮ ಬೈಕ್ ಸ್ಕಿಡ್ ಆಗ್ಲತ್ತಿಲ್ಲ ಜಾಸ್ತಿ. ಅವ್ರು ನೋಡ್ರಿ ಈಗ ಮತ್ತೆ ರೈಟ್ ಸೈಡಿಗೆ ಹಾಕ್ದ್ರು ನೋಡ್ರಿ ಪೂರಾ. ಇನ್ನು ನೋಡ್ಲತ್ತಿರಲ್ಲ ಕೆಸರು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಹೆಂಗದ ಅಂತ ಕೇಸಿಂದು. ಸ್ವಲ್ಪ ಬೈಕ್ಗಳು ಹೋಗ್ಬೇಕಂದ್ರೆ ಕಷ್ಟನೇ ಆಗ್ತದ. ಸುಂದರ ಅಣ್ಣವ್ರದ್ದು ಎಕ್ಸ್ಪಲ್ಸ್ ಅಡ್ವೆಂಚರ್ ಬೈಕ್ ಅದ, ಅಂದ್ರೂ ಭೀ ನೋಡ್ರಿ ಹಾಗೆ ಹೆಂಗೆ ಸ್ಕಿಡ್ ಆಗ್ಲತ್ತದ. ನುಗ್ಗಿಸ್ತಾರೆ ಬಿಡ್ರಿ ಅವ್ರು, ಅಂದ್ರೂ ಭೀ ಹಂಗೇನಿಲ್ಲ. ಅಣ್ಣವ್ರು ಬಂದು ನೋಡ್ರಿ ಅದ್ರ ಸಂತೇರಿ ಅಣ್ಣವ್ರು. ಸೊ ನೋಡ್ರಿ ಗೈಸ್, ನನ್ನ ಟೈರ್ನಾಗ ಏನೋ ಕಟ್ಗೆ ಸಿಗಿ ಬಿದ್ದದ, ಬೆಕ್ಕಿದಾಗ್ಲತ್ತಿತ್ತು. ಹಂಗಾಗಿ ಕೇಸಿಂದ ಇಳಿದ ಕೇಸಿಂದ ತೆಗೆದ ನೋಡ್ಕೊಂಡು ಕೇಸಿಂದು ಈಗ ನೋಡ್ರಿ ಇಷ್ಟು ಗನ ಕಟ್ಗೆ ಸಿಗಿ ಬಿದ್ದದ ಹಿಂದಿನ ಟೈರ್ನಾಗ. ಗಾಯ್ಸ್ ನೋಡ್ರಿ ಮತ್ತೇನದ ಗುಡ್ಡ ಇಳಿಸೋದು ಬಂತು ನೋಡ್ರಿ. ಪೂರಾ ಕೆಂಪು ಮಣ್ಣು ಅದ ರೀ, ಪೂರಾ ಹಸಿ ಅದ. ಟೈರ್ನಾಗ ಸಿಗಿ ಬೀಳಲ್ಲ ಹೋದ್ರೆ ಒಂದು ಸಾಕು ನಮಗೆ, ಮತ್ತೇನಿಲ್ಲ. ಹೆಂಗೆ ಬೇಕು ಹಂಗೆ ನುಗ್ಗಿಸ್ಕೊಂಡು ಹೋಯ್ತೀವಿ ನಮ್ಮ ಬೈಕ್ ಭೀ. ಯಾವ ದೊಡ್ಡ ಬೈಕಿನ್ಕಿನ ಇದು ಇಲ್ಲ ನಮ್ಮ ಬೈಕ್ ಭೀ. HF ಡಿಲಕ್ಸು ಹೀರೋ HF ಡಿಲಕ್ಸ್ ಅದು. ಮತ್ತು ನೋಡ್ರಿ ನೇಚರ್ ಎಷ್ಟು ಮಸ್ತ್ ಅದ ನೋಡ್ರಿ ಗಾಯ್ಸ್. ಫೈನಲಿ ಏನದ ನಾವು ಲಾಲ್ ತಲಾಬಿಗೆ ಬಂದುಬಿಟ್ಟಿದ್ದೇವೆ. ಸೊ ಇಲ್ಲಿ ನೋಡ್ರಿ ಕೆಂಪು ಕೆರೆ ಲಾಲ್ ತಲಾಬ್ ಅಂತ. ಇದು ಮೇಲ್ಬಣ್ಣ ಕೆಂಪಾಗಿರುವುದರಿಂದ ಇದನ್ನು ಲಾಲ್ ತಲಾಬ್ ಎಂದು ಕರೆಯುತ್ತಾರೆ. ಆನೆಗಳಿಗೆ ಏನದ ಇಲ್ಲಿ ತಂದು ಮೈ ಅದು ತೊಳಿತಾರಂತ ನೋಡ್ರಿ. ಸೊ ಆ ಒಂದು ಪ್ಲೇಸಿಗೆ ಇವತ್ತು ನಾವು ಬಂದಿದ್ದೇವೆ. ಯಾರ್ಯಾರು ಅಂತಾನೆ ಆಲ್ರೆಡಿ ಗೊತ್ತೇ ಅದ ನಿಮಗೆ ಗಾಯ್ಸ್. ನೋಡ್ರಿ ಹೈದ್ರಾಬಾದ್ ನಿಜಾಮರ ಕಾಲದಾಗ ಏನದ ರೀ, ಇಲ್ಲಿ ಆನೆಗಳಿಗೆ ತಂದು ಕೇಸಿಂದ ಏನದ ಮೈ ತೊಳಿತಾರಂತ ರೀ ಈ ಪ್ಲೇಸ್ದಾಗ. ಸೊ ಇದು ಪ್ಲೇಸ್ ಎಲ್ಲದಪ್ಪ ಅಂತಂದ್ರೆ ಇಲ್ರಿ, ಚುಂಚೋಳಿ ತಾಲೂಕಲ್ಲಿಂದ ಶಾದಿಪುರ್ ತಾಂಡ ಬರ್ತದ. ಅಲ್ಲಿ ಮುಂದೆ ಫಾರೆಸ್ಟ್ನಾಗ ಬರ್ಬೇಕು ರೀ. ಮುಂದೆ ಫಾರೆಸ್ಟ್ನಾಗ ಬಂದ್ರಪ್ಪ ಅಂತಂದ್ರೆ ಈ ಒಂದು ಲಾಲ್ ತಲಾವ್ ಅಂತ ಕೇಸಿಂದ ಪ್ಲೇಸ್ ಅದ್ರಿ ಗಾಯ್ಸ್. ಮುಂದಕ್ಕೆ ಹೋಗ್ಬೇಕಂದ್ರೆ ಭಾಳ ಕೆಸರದ ಮತ್ತು ಹಂಗೆ ಮುಂದೆಲ್ಲ ನೀರವ. ಸೊ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮದು ಒಂದು ಡ್ರೋನ್ ವ್ಯೂ ನಿಮ್ಗೆ ಏನದ ತೋರಿಸ್ತೀನಿ ರೀ ಗಾಯ್ಸ್. ಲಾಲ್ ತಲಾವ್ ಹೆಂಗದ ಅಂತ ಕೇಸಿಂದು ಆ್ಯಂಡ್ ಮೇಲಿಂದ ನೋಡ್ರಿ ಹೆಂಗೆ ಕಾಣ್ತದ ಅಂತ ಕೇಸಿಂದು. ಡ್ರೋನ್ ವಿಡಿಯೋ ನೋಡಿದಾರಲ್ಲ. ಸೊ ನೋಡ್ರಿ ಈ ಒಂದು ಲಾಲ್ ತಲಾಬ್ ನೋಡ್ಲಿಕ್ಕೆ ನಾವೇನದ ಅಲ್ಲಿಂದ ಇಲ್ಲಿ ಬಂದಿದ್ದೇವೆ. ಬಟ್ ಇವಾಗ ನೀರಿಲ್ಲ ಇಲ್ಲಿ. ಈಗೇನದ ಇಲ್ಲಿ ಯಾವ್ದು ಭೀ ಆನೆ ಇಲ್ಲ, ಏನಿಲ್ಲ, ತಂದಿಲ್ಲಪ್ಪ ಅಳಗಿಸಿ ಅವಕ್ಕೂ ತೊಳಿಲಾಕ. ಸೊ ಅದಕ್ಕೆ ಹಿಂಗಾಗ್ಬಿಟ್ಟದ. ಸೊ ಅವಾಗಿಂದ ಹೈದ್ರಾಬಾದ್ ನಿಜಾಮರ ಕಾಲದಾಗ ಏನದ ಸರಿಯಾಗಿತ್ತು ಅನ್ನಿಸ್ತದ. ಸೊ ನೋಡ್ಲತ್ತರು. ಸೊ ನೋಡ್ರಿ ಎಲ್ಲರೂ ಇಲ್ಲಿ ನಿಂತಾರ. ನಾ ಸ್ವಲ್ಪ ಡ್ರೋನ್ ವಿಡಿಯೋ ಮಾಡ್ಕೊಂಬರಮ್ಮಪ್ಪ ಅಂತ ಹೋಗಿದ ಒಳಗಡೆ. ಅಣ್ಣಾಜಿ ಲಾಲ್ ತಲಾಬ್ ನೋಡಿ ಹೆಂಗೆ ಅನ್ನಿಸ್ತು? ಇಂಥ ಲಾಲ್ ತಲಾಬ್ನೊಳಗೆ ಬಂದಿವಲ್ಲತ್ತೀರಿ. ಏನಣ್ಣ ಸುಂದರಣ್ಣ ಹೇಳ್ರಿ ಹೆಂಗ ಅನಸ್ತ ಲಾಲ್ ತಲಾಬ್ ನೋಡಿ? ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ನಮ್ಮ ಒಂದು ಬೀಳುವಿಕೆಯನ್ನು ಕಾಯ್ತಾ ಇರುವಂತ ಜನಗಳಿಗೆ ದೇವರು ನೋಡಿ ಅವ್ರಿಗೆ ಬಿಳಿಸಿದ, ಅದು ಬಹಳ ಖುಷಿ ಆಯ್ತು. ಲಾಲ್ ತಲಾಬಲ್ಲಿ ಏನೋ ದೈವ ಶಕ್ತಿ ಇದೆ, ಇದನ್ನ ನಾನು ಒಪ್ತೀನಿ. ಹಂಗಾಗಿ ಇವತ್ತು ನಮಗೆ ಬಹಳ ಖುಷಿ ಆಗಿದೆ. ಲಾಲ್ ತಲಾಬಿಗೆ ಬಂದು ಒಂದು ಆನೆ ತೊಳೆಯುವಂತ ಜಾಗಕ್ಕೆ ಬಂದು ಆನೆ ಹರಿಸೋ ಶಕ್ತಿ ಬಂದಿದೆ ನಮಗೆ ಇವತ್ತು. ಆನೆ ಎಲ್ಲ ಗಾಡಿ ಹಬ್ಸೋ ಶಕ್ತಿ ಬಂದದ. ಕನ್ನಡಿಗಣ್ಣವ್ರೆ ಹೇಳ್ರಿ ನಿಮ್ಮ ಇಚ್ಛೆ ಏನದ?
ಏನು ಇಲ್ಲ, ಮೇನ್ ಆಗಿ ಇದ್ದಿದ್ದು ಎಲ್ಲ ದೇವರ ಅವನೊಬ್ಬ ಇರುವನೆಲ್ಲ ಎಲ್ಲ ನಾವನೇ ನೋಡ್ಕೊಂತಾನೆ. ಹಂಗಂತ್ರ ಲಾಲ್ ತಲಾಬ್ ಹೆಂಗದ ಅದು ಹೇಳ್ರಿ. ಲಾಲ್ ತಲಾಬ್ ಹೆಂಗದ, ಆಕ್ಚುಲಿ ಮೇಜರ್ ಬಂದಿದ್ದು ಇಲ್ಲಿ ಆಫ್ ರೋಡಿಂಗ್ ಮಾಡೋ ಸಂಬಂಧ. ಸೊ ಅದು ಮೇಜರ್ ಇದ್ದಿದ್ದು. ಆಫ್ ರೋಡಿಂಗ್ ಆಗ್ತದ, ಕೆರೆ ನೋಡ್ದಂಗೆ ಆಗ್ತದ. ಹಂಗೆ ಎಲ್ಲಾರ ಒಂದು ಒಳ್ಳೆ ಸ್ಪಾಟ್ ಸಿಕ್ಕರೆ ಟೆಂಟ್ ಹಾಕಮ್ಮ ಅಂತ ಹೇಳಿ ಅನ್ಕೋಬೇಕಂತ ಹೇಳಿ ಬಂದಿದ್ವಿ. ಇಷ್ಟ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾಕಿ ಜೈ. ಗಾಯ್ಸ್ ಕೇಳಿದ್ರಲ್ಲ, ನೋಡ್ರಿ ಹೋಗಮ್ಮ. ಈಗ ಎಲ್ಲ ಗಾಡಿಗಳು ನಿಂತಾವ ನೋಡ್ರಿ. ಎಲ್ಲ ಗಾಡಿಗಳು ಈಗ ಕೆಸರಾಗ್ಬಿಟ್ಟು, ನಮ್ಮ ಗಾಡಿ ಅಷ್ಟೇ ಕೆಸರಾಗಿಲ್ಲ ನೋಡ್ರಿ. ಯಾಕಂದ್ರೆ ನಾವು ಸೇಫ್ ತೊಗೊಂಬಂದಿವಿ ನೋಡ್ರಿ. ಈಗ ಗಾಡಿ ಎಲ್ಲ ತೆಗ್ದಾರ, ಇನ್ನೂ ಭಾಳ ಇದ್ದಿತ್ತು ಕೆಸರೆಲ್ಲ. ಸೊ ಗಾಯ್ಸ್ ನೋಡ್ರಿ, ಫೈನಲಿ ಏನದ ಲಾಲ್ ತಲಾಬ್ ನೋಡ್ಕೊಂಡ್ ಕೇಸಿಂದ ಮುಂದಿನ ಪ್ಲೇಸಿಗೆ ನಡೆದದ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಮುಂದೆ ಯಾವ ಪ್ಲೇಸ್ ಬರ್ತದ ಆ ಪ್ಲೇಸಿಗೆ ಹೋಗೋದ ರೀ ಗಾಯ್ಸ್. ಮತ್ತ ಬಂತು ನೋಡ್ರಿ ಆಫ್ ರೋಡಿಂಗ್ ರೋಡು. ಸೊ ಬಾಯ್ ಏನದ್ ನೋಡ್ರಿ ಇದು. ಸೊ ಇಲ್ಲಿ 4 ಪ್ಲೇಸ್ ಅವಲ್ಲ, ಇದು ಯಾಕಡೆ ಹೋಗ್ತದ. ಇಲ್ಲಿ ಏನೇನೋ ಚುಂಚುಳಿ ವನ್ಯಜೀವಿ ಧಾಮದಲ್ಲಿರುವ ಪುರಾತನ ಕಾಲದ ಅವಶೇಷಗಳ ಮಾಹಿತಿ ಅಂತ. ಗೊಟ್ಟಂಗುಟ್ಟ ಪುರಾತನ ಗ್ರಾಮ. ಯಾಕಡೆ ಹೋದ್ರಿ ಗಾಡಿ, ಕಡೆ ಹೋದ್ರಿ ಅಣ್ಣ. ಓ ಈ ಕಡೆ ಬಿಟ್ಟಿಗೆಸಿಂದ ಹೋಗ್ಬಿಟ್ಟಾರ್ರಿ ಗಾಯ್ಸ್. ನೋಡ್ರಿ, ನನಗ ಒಬ್ಬನಿಗೆ ಇಲ್ಲಿ ಒಂದ್ ಹಾರನ ಹಾಕಿಲ್ಲ, ಏನಿಲ್ಲ. ಈಗ ಅಲ್ಲಿ ಮುಂದೆ ನಿಂತಾರ ನೋಡ್ರಿ, ಈಗ ಅಲ್ಲಿ ಗಾಡಿಗಳು ತಗೊಂಡ್ ಕೇಸಿಂದ. ಅಲ್ಲಿ ಅದ್ರ ಬೇರೆ ಮತ್ 4 ದಾರಿ ಅವರಿ, ಗೊತ್ತಾಗ್ಲಿಲ್ಲ ನನಗ. ನನ್ನ ಅದನ್ನ ಹುಡ್ಕೊತ ನಿಂತೀನಿ. ವಾ ವಾ ವಾ, ಫಾರೆಸ್ಟ್ ನೋಡ್ರಿ ಎಷ್ಟು ಮಸ್ತ್ ಅದ. ಸುತ್ತಮುತ್ತ ಮ್ಯಾಗ ಗಿಡ. ಏನ್ ಲೊಕೇಶನ್ ರೀ. ವಾ ವಾ ವಾ, ಏನ ಹಾಕ್ಲತ್ತನ್ರಿ ಗಾಡಿ. ಅಪ್ಪು ಕಿಲೋಡ್ರಿಗೆ ಮತ್ತೆ ಹಾಕ್ಯಾರ ನೋಡ್ರಿ. ಕೌಂಟಿಂಗ್ ಏನ ಮಾಡ್ರಿ ಅಂದ್ರೆ ನೋಡ್ರಿ ಹೋಗಿಸಿಂದ ಈಗ ಗಾಡಿ ಹಾಕ್ತಾರೆ. ಏನಾಯ್ತು? ಗಾಡಿ ಚಾವಿನೇ ಚಾಲು ಮಾಡಿಲ್ಲ, ಗಾಡಿ ಚಾಲು ಮಾಡತ್ತಿ ನೋಡ್ರಿ. ಅಟ್ಲೀಸ್ಟ್ ಒಂದ್ ನವಿಲನ ಕಾಣದ್. ನವಿಲು, ಜಿಂಕೆ ನವಿಲ ಅವ ನಾ ನೋಡಿನಿ. ಜಿಂಕೆ ಮತ್ತಂಗೆ ನವಿಲ್ ನೋಡಿನಿ, ಬಟ್ ಇವತ್ ಕಾಣತ್ತಿಲ್ಲ ನೋಡ್ರಿ. ನವಿಲಿಗೆ ನೆನ್ಸಿ ನೋಡಿಗೆ ಜಸ್ಟ್ ವಿಡಿಯೋ ನೆನ್ಸಿನಲ್ಲಿಗೆ ನವಿಲ್ ಹೋಗತ್ತ ನೋಡ್ರಿ ಈಗ ಗಾಯ್ಸ್. ಜಸ್ಟ್ ನೋಡ್ರಿ ಇವಾಗ ತಾನೇ ಈಗ ನವಿಲ್ ಕಾಣತ್ತಿಲ್ಲ, ಏನು ಕಾಣತ್ತಿಲ್ಲ. ಬಡೆ ಸಾಹೇಬ್ ದರ್ಗಾ ಹತ್ರ ಬಂದಿದ್ದೇವೆ ನಾವು ಈಗ. ಬಡೆ ಸಾಹೇಬ್ ದರ್ಗಾ ಒಂದ್ಸರಿ ಬಂದಿದೆ, ಬಟ್ ಈ ಕಡೆಯಿಂದ ಬಂದಿದ್ದನ, ಈ ಸೈಡ್ ಇಲ್ಲಿಂದಿಲ್ಲ ನೋಡ್ರಿ. ಬಡೆ ಸಾಹೇಬ್ ದರ್ಗಾ ಇಲ್ಲಿಂದ ಒಂದು ವಿಡಿಯೋ ಬಿ ಮಾಡಿನ್ರಿ ಗೈಸ್. ನಾನು ನೀವು ನೋಡಿರ್ಬೇಕೇನೋ, ನನ್ನ ಇನ್ಸ್ಟಾ ವಿಡಿಯೋಸ್ ನೋಡಿರಪ್ಪ ಅಂತಂದ್ರ ನೋಡಿರ್ತೀರಿ. ಬೆಸ್ಟ್ ಜಾತ್ರೆ ಮಾಡ್ತಾರ. ಓ ನವಿಲ್ ನೋಡ್ರಿ ಗೈಸ್, ಎಲ್ಲ ನವಿಲುಗಳು ಮೈಲಾಗ ಬಂದವ ಹೊರಗ. ನಮ್ಮ ಫೋನನ್ನ ಬ್ಯಾಟ್ರಿ ಬಂದಾಗ್ಬಿಟ್ಟದ, ಯಾಕೋ ಚಾರ್ಜ್ ಆಗತ್ತಿಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಇದ್ರಾಗನ ಕ್ಯಾಪ್ಚರ್ ಆಗಲ್ರಿ. ನವಿಲೆಲ್ಲ ಹೊರಗ್ ಬಂದವ. ಇದು ಬಡೆ ಸಾಹೇಬ್ ದರ್ಗಾಲಿಂದ ಈಗ ನಮ್ಮ ಪಯಣ ಮತ್ತ ಮುಂದಕ್ಕೆ ನಡೀತೋಡ್ರಿ. ಎಲ್ಲಿಗಪ್ಪ ಅಂದ್ರೆ ಎಲ್ಲಿಗೆ ಅಂತ ಹೇಳಲ್ಲ, ಕರ್ಕೊಂಡೋಗ್ತೀನಿ ಹಂಗೆ.